ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಅರಣ್ಯಕಾಂಡ 14ನೇ ಅಧ್ಯಾಯ 9ನೇ ವಾಕ್ಯದ ಕೊನೆ ಭಾಗ. ನಮ್ಮ ಕಡೆ ಯೆಹೋವನಿದ್ದಾನೆ, ಅವರಿಗೆ ಭಯಪಡಬೇಡಿರಿ. ಇಸ್ರಾಯೇಲ್ ಮಕ್ಕಳು ಐಗುಪ್ತ ದೇಶದಿಂದ ಹೊರಟು ಮುಂದೆ ಬರ್ತಾ ಇದ್ದಾರೆ. ಕೆಂಪು ಸಮುದ್ರವನ್ನು ದಾಟಿ ಅವರು ಮುಂದೆ ಬಂದು ಮರುಭೂಮಿಯಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ದೇವರು ಅವರಿಗೆ ವಾಗ್ದಾನ ಮಾಡಿದಂತಹ ಹಾಲು ಜೇನು ಹರಿಯುವಂತಹ ದೇಶಕ್ಕೆ ಅವರ ಪ್ರಯಾಣದ ಮಧ್ಯದಲ್ಲಿ ಇನ್ನೇನು ಆ ದೇಶದ ಹತ್ತಿರ ಅವ್ರು ಬರ್ತಾರೆ. ಬಂದಾಗ ಮೋಶೆ ಪ್ರತಿಯೊಂದು ಕುಲದಿಂದ ಒಬ್ಬೊಬ್ಬ ಕುಲಾಧಿಪತಿಗಳನ್ನು ಅಲ್ಲಿಗೆ ಕಳಿಸ್ಕೊಡ್ತಾರೆ. ಹೋಗಿ ಆ ದೇಶವನ್ನು ನೋಡ್ಕೊಂಬನ್ನಿ, ಹೇಗಿದೆ ಆ ದೇಶ, ಯಾವ ರೀತಿ ಅದಿದೆ, ಅಲ್ಲಿ ಹಣ್ಣುಗಳಿದ್ದಾವ, ಅಲ್ಲಿನ ವ್ಯವಸಾಯ ಏನು, ಇವಾಗ ಅಲ್ಲಿನ ಕಂಡೀಷನ್ ಏನು, ಎಲ್ಲ ತಿಳ್ಕೊಂಡು ಬನ್ನಿ ಅಂತ ಕಳಿಸ್ತಾರೆ. 13ನೇ ಅಧ್ಯಾಯದ ಆರಂಭದಲ್ಲಿ ಅವರನ್ನು ಕಳಿಸೋದನ್ನು ನಾವು ನೋಡ್ಬೋದು. 12 ಕುಲಗಳ ನಾಯಕರುಗಳು ಅಲ್ಲಿಗೆ ಹೋಗ್ತಾರೆ, ಆ ದೇಶವನ್ನು ನೋಡ್ಕೊಂಡು ಬರ್ತಾರೆ. ನೀವು 13ನೇ ಅಧ್ಯಾಯ ಓದಿದ್ರೆ ಗೊತ್ತಾಗುತ್ತೆ. ಅವ್ರು ನೋಡಿಕೊಂಡು ವಾಪಸ್ ಬರಬೇಕಾದ್ರೆ ಒಂದು ದ್ರಾಕ್ಷಿ ಗೊಂಚಲನ್ನು ಅಡ್ಡದಂಡಿನಲ್ಲಿ ಹಾಕ್ಕೊಂಡು ತೊಗೊಂಡು ಬರ್ತಾರೆ. ಫಲಭರಿತವಾದಂತಹ ದೇಶ. ಅವರು ಭಾಳ ಸಂತೋಷದಿಂದ ಹಿಂದಿರುಗಿ ಬರ್ತಾರೆ. ಬಂದು ಮೋಶೆಗೆ ತಮ್ಮ ರಿಪೋರ್ಟನ್ನು ಕೊಡ್ತಾರೆ. ರಿಪೋರ್ಟನ್ನು ಕೊಡಬೇಕಾದ್ರೆ 13ನೇ ಅಧ್ಯಾಯದ ಕೊನೆ ವಾಕ್ಯಗಳಲ್ಲಿ ಅವ್ರು ಹೇಳುವಂಥದ್ದು, 10 ಜನ ಹೇಳ್ತಾರೆ, ನಾವು ಹೋಗಿ ಬಂದಿದ್ದ ದೇಶ ತುಂಬ ಚೆನ್ನಾಗಿತ್ತು, ಅಲ್ಲಿ ಹಣ್ಣುಗಳಿದ್ದಾವೆ, ವ್ಯವಸಾಯ ಇದೆ, ಒಳ್ಳೆ ಚೆನ್ನಾಗಿದೆ, ಆದರೆ ಒಂದೇ ಒಂದು ಸಮಸ್ಯೆ ಇದೆ. ಮೋಶೆ ಕೇಳ್ತಾರೆ, ಏನದು ಸಮಸ್ಯೆ? ಅಲ್ಲಿರುವಂಥ ಜನ ಬಹಳ ಪವರ್ಫುಲ್ ಆಗಿದ್ದಾರೆ. ಅವ್ರ ಮುಂದೆ ನಾವು ಮಿಡತೆ ಥರ ನಮಗನ್ನಿಸ್ಬಿಟ್ವಿ. ಯಾಕಂದರೆ ತುಂಬ ಸೈಜ್ ಆಗಿರುವಂಥವರು, ತುಂಬ ಉನ್ನತರಾದಂತಹ ನೆಫಿಲಿಯ ವಂಶಸ್ಥರು ಅಲ್ಲಿದ್ದಾರೆ. ನಮಗೆ ಅವ್ರನ್ನ ಸೋಲಿಸೋದಕ್ಕೆ ಆಗಲ್ಲ. ಹಣ್ಣೇನೋ ಚೆನ್ನಾಗಿದೆ, ಊರು ಚೆನ್ನಾಗಿದೆ, ಬಟ್ ಜನ ಚೆನ್ನಾಗಿಲ್ಲ. ಜನರ ಕೈಗೆ ಸಿಕ್ಕಾಕೊಂಡು ನಾವು ಸತ್ತೋಗೋದು ಗ್ಯಾರಂಟಿ. ಅವ್ರ ಮುಂದೆ ನಾವು ಮಿಡತೆ ಥರ ಇದ್ದೀವಿ, ಏನೂ ಇಲ್ಲ, ನಾವು ಸೋತು ಹೋಗ್ಬಿಡ್ತೀವಿ ಅನ್ನೋ ರೀತಿಯಲ್ಲಿ ಅಲ್ಲಿ 10 ಜನ ಮಾತಾಡ್ತಾರೆ. ಆದರೆ ಅವರಲ್ಲಿ ಇದ್ದಂತಹ 2 ವ್ಯಕ್ತಿಗಳು, ಯೆಹೋಶುವ ಮತ್ತು ಕಾಲೇಬ, ಇವರಿಬ್ಬರು ಹೇಳ್ತಾರೆ, ಇಲ್ಲ, 10 ಜನ ಹೇಳೋದು ಸರಿನೇ, ಅವರು ಹೈಟ್ ಆಗಿದ್ದಾರೆ, ಅವರಿಗೆ ಆರೋಗ್ಯ ಇದೆ, ಅವರಿಗೆ ಶಕ್ತಿ ಇದೆ, ಎಲ್ಲ ಸರಿ, ಬಟ್ ನಮ್ಮ ದೇವರು ಅದಕ್ಕಿಂತ ದೊಡ್ಡವನಾಗಿದ್ದಾನೆ. ನಮ್ಮ ದೇವರ ಸಹಾಯ ನಮಗಿದ್ದರೆ ಅವರನ್ನ ಸೋಲಿಸೋದೇನಂತ ಕಷ್ಟ ಅಲ್ಲ ಅಂತ ಹೇಳ್ತಾನೆ. ಆದರೆ 10 ಜನ ವಾದ ಮಾಡ್ತಾರೆ, ಇಲ್ಲ, ಎಷ್ಟೇ ಇದಾದರೂ ಸಹ ನಾವು ಅವರ ಮುಂದೆ ಸೋತು ಹೋಗ್ಬಿಡ್ತೀವಿ ಅಂತ ಹೇಳ್ತಾರೆ. ಪ್ರಿಯ ದೇವರ ಮಕ್ಕಳೇ, ಅವರ ಜೀವಿತದಲ್ಲಿ 10 ಜನ ಮಾತಾಡಿದಂತಹ ಮಾತುಗಳು ನಮಗೆ ನಂಬೋದಕ್ಕೆ ಸಾಧ್ಯ ಆಗಲ್ಲ. ಯಾಕೆಂದರೆ ಅಷ್ಟು ಕಬ್ಬಿಣದ ಕುಲುಮೆಯೋಪಾದಿಯಲ್ಲಿದ್ದಂತಹ ಐಗುಪ್ತ ದೇಶದಿಂದ ತಪ್ಪಿಸಿಕೊಂಡು ಬಂದಂತಹ ಈ ಇಸ್ರಾಯೇಲ್ ಮಕ್ಕಳು ಕೆಂಪು ಸಮುದ್ರವನ್ನು ದೇವರು ಇಬ್ಬಾಗ ಮಾಡಿದ್ದನ್ನು ನೋಡಿದ್ದಾರೆ. ಮರುಭೂಮಿಯಲ್ಲಿ ಅವರಿಗಾಗಿ ದೇವರು ಮಾಡಿದಂತಹ ಅದ್ಭುತಗಳು, ನೀರಿಲ್ಲದ ಸಮಯದಲ್ಲಿ ನೀರು, ಆಹಾರವಿಲ್ಲದ ಸಮಯದಲ್ಲಿ ಮನ್ನ, ಮಾಂಸ ಬೇಕು ಅಂದಾಗ ಮಾಂಸ, ಕಹಿಯಾದ ನೀರನ್ನು ಸಿಹಿ ಮಾಡಿದ್ದು, ಇದೆಲ್ಲವನ್ನು ಮಾಡಿದ್ದನ್ನು ಈ ಇಸ್ರಾಯೇಲ್ ಮಕ್ಕಳು ನೋಡಿದ್ದಾರೆ, ಅನುಭವಿಸಿದ್ದಾರೆ. ಜಸ್ಟ್ ನೋಡಿದ ಮಾತ್ರ ಅಲ್ಲ, ತಮ್ಮ ಜೀವಿತದಲ್ಲಿ ಟೇಸ್ಟ್ ಮಾಡಿದ್ದಾರೆ. ಆದರೆ ಈಗ ಆ ಇಬ್ಬರು ಹೇಳುವಂತಹ ಮಾತಿಗೆ 10 ಜನ ವಿರೋಧ ಮಾಡ್ತಾ ಇದ್ದಾರೆ, ಇಲ್ಲ, ನಾವು ಸೋತು ಹೋಗೋದು ಗ್ಯಾರಂಟಿ. ಆದರೆ ದೇವರ ವಾಕ್ಯದಲ್ಲಿ ನಾವು ಮುಂದೆ ಹೋದುವಂಥ ಸಮಯದಲ್ಲಿ ಯೆಹೋವನಿಗೆ ತಿರುಗಿ ಬೀಳ್ಬಿಟ್ರೆ ಅವರೆಲ್ಲ ತಿರುಗಿ ಬೀಳ್ತಾರೆ. ಮೋಶೆಗೆ ವಿರುದ್ಧವಾಗಿ, ದೇವರಿಗೆ ವಿರುದ್ಧವಾಗಿ ತಿರುಗಿ ಬಿದ್ದು ನಾವು ನಾಯಕರನ್ನು ಮಾಡಿಕೊಂಡು ವಾಪಸ್ ಐಗುಪ್ತ ದೇಶಕ್ಕೆ ಹೋಗ್ಬಿಡೋಣ ಅನ್ನೋ ಒಂದು ಪ್ಲ್ಯಾನ್ ಸಹ ಅವ್ರು ಮಾಡ್ಕೊಳ್ತಾರೆ. ಯಾಕೆಂದರೆ ಮುಂದೆ ಹೋಗಿ ಶತ್ರುಗಳ ಕೈಯಲ್ಲಿ ಸಿಕ್ಕಾಕೊಂಡು ಸಾಯೋದಕ್ಕಿಂತ ವಾಪಸ್ ಹೋಗಿ ಇಟ್ಟಿಗೆ ಮಾಡೋದೇ ಬೆಸ್ಟ್ ಅನ್ನೋ ರೀತಿಯಲ್ಲಿ 14ನೇ ಅಧ್ಯಾಯದ ಆರಂಭದಲ್ಲಿ ಅವರು ಮಾತಾಡ್ಕೊಳ್ತಾರೆ. ಆದರೆ ಈ ಇಬ್ಬರು ಹೇಳುವಂಥ ಒಂದು ಮಾತು ಏನು ಗೊತ್ತಾ? ಇಲ್ಲ, ನಾವು ಅವರನ್ನು ನುಂಗಿ ಪುಷ್ಟಿಯಾಗುವೆವು. ಅವರಿಗೆ ನೆರಳಾಗಿದ್ದಂಥ ದೇವರವ್ರನ್ನ ಕೈ ಬಿಟ್ಟಿದ್ದಾರೆ. ಆದರೆ ನಮ್ಮ ಕಡೆ ನಮ್ಮ ದೇವರಿದ್ದಾನೆ, ನಮ್ಮ ಜೊತೆಯಲ್ಲಿ ನಮ್ಮ ದೇವರಿದ್ದಾನೆ. ಈ ಬೆಳಗ್ಗೆ ವಾಕ್ಯವನ್ನು ಕೇಳುವಂತಹ ಪ್ರಿಯ ದೇವರ ಮಗುವೆ, ನಿನ್ನ ಜೀವಿತದಲ್ಲಿ ಈ ಲೋಕದ ಶಕ್ತಿಗಳನ್ನೆಲ್ಲ ನೀನು ನೋಡಬೇಕಾದದು, ಈ ಲೋಕದ ಸಮಸ್ಯೆಗಳನ್ನೆಲ್ಲ ನೋಡಬೇಕಾದದು, ಈ ಲೋಕದ ಇಕ್ಕಟ್ಟುಗಳನ್ನೆಲ್ಲ ನೋಡಬೇಕಾದದು. ಅದಕ್ಕಿಂತ ಪವರ್ಫುಲ್ ಆದಂತಹ ದೇವರ ಶಕ್ತಿಯನ್ನು ನೀನು ನೋಡಬೇಕು. ದೇವರ ಸನ್ನಿಧಾನದಲ್ಲಿ
ನೀನು ಆಶ್ರಯಿಸುವಾಗ ನಿನಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಎಷ್ಟೋ ಸಂದರ್ಭದಲ್ಲಿ ನಾವು ನಿರಾಶರಾಗುವುದಕ್ಕೆ, ಗುಣಗುಟ್ಟುವುದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ನಾವು ದೇವರನ್ನ ನೋಡ್ತಾ ಇಲ್ಲ, ಈ ಲೋಕದ ಸಮಸ್ಯೆಗಳನ್ನು ನೋಡ್ತಾ ಇದ್ದೀವಿ, ಈ ಲೋಕದ ವೇದನೆಗಳನ್ನು ನೋಡ್ತಾ ಇದ್ದೀವಿ, ಈ ಲೋಕದಲ್ಲಿ ನಮಗೆ ಬಂದಿರುವಂತಹ ಇಕ್ಕಟ್ಟುಗಳನ್ನು ನೋಡ್ತಾ ಇದ್ದೀವಿ. ಆದರೆ ದೇವರ ವಾಕ್ಯ ಹೇಳ್ತದೆ, ನೀನು ಅದನ್ನು ನೋಡಬೇಡ, ನೀನು ನನ್ನನ್ನು ನೋಡು, ನೀನು ನನ್ನಲ್ಲಿ ಆಶ್ರಯಿಸು, ನಾನು ನಿನಗಾಗಿ ಅದ್ಭುತವನ್ನು ಮಾಡ್ತೇನೆ. ಈ ಬೆಳಗ್ಗೆ ನೀವು ಯಾವುದನ್ನು ನೋಡ್ತಾ ಇದ್ದೀವಿ? ಸಮಸ್ಯೆಯನ್ನು ನೋಡ್ತಾ ಇದ್ದೀವ? ಸಮಸ್ಯೆಯನ್ನು ಪರಿಹಾರ ಮಾಡುವ ದೇವರನ್ನು ನೋಡ್ತಾ ಇದ್ದೀವ? ಪ್ರತಿಕೂಲಗಳನ್ನು ನೋಡ್ತಾ ಇದ್ದೀವ ಅಥವಾ ಪ್ರತಿಕೂಲಗಳನ್ನು ಅನುಕೂಲ ಮಾಡುವ ದೇವರನ್ನು ನೋಡ್ತಾ ಇದ್ದೀವ? 10 ಜನ ಅಲ್ಲಿನ ಜನರನ್ನು ನೋಡ್ತಾ ಇದ್ದಾರೆ, ಆದರೆ 2 ಯೋಶುವ ಮತ್ತು ಕಾಲೇಬನು ಜನರನ್ನೆಲ್ಲ ನೋಡ್ತಾ ಇರೋದು, ಅವರು ತಮ್ಮ ದೇವರ ಶಕ್ತಿಯನ್ನು ನೋಡ್ತಾ ಇದ್ದಾರೆ. ಅವರಿಬ್ಬರು ಮಾತ್ರ ಕಾನಾನ್ ದೇಶಕ್ಕೆ ಎಂಟರ್ ಆಗ್ತಾರೆ ಎಂಬುದಾಗಿ ನಾವು ನೋಡಬಹುದು. ಪ್ರಿಯ ದೇವರ ಮಕ್ಕಳೇ, ಸಮಸ್ಯೆಗಳನ್ನೆಲ್ಲ ನೋಡಬೇಕಾದದ್ದು, ಅದಕ್ಕಿಂತ ಉನ್ನತನಾದ, ಮಹೋನ್ನತನಾದ, ಪರಾತ್ಪರನಾದ ದೇವರಲ್ಲಿ ಆಶ್ರಯಿಸುವುದಾದರೆ ಆತನು ನಿನಗಾಗಿ ಅದ್ಭುತವನ್ನು ಮಾಡುವ ದೇವರಾಗಿದ್ದಾನೆ. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಿನ್ನ ಸಂಧಾನಕ್ಕೆ ನಾವು ಬಂದಿದ್ದೇವೆ. ತಲೆಬಾಗಿರುವಂತಹ ಪ್ರತಿಯೊಬ್ಬೊಬ್ಬರನ್ನ ಕರ್ತನೆ ಆಶೀರ್ವಾದ ಮಾಡಪ್ಪ. ಅವರ ಜೀವಿತದ ಪ್ರತಿಯೊಂದು ಸನ್ನಿವೇಶಗಳ ಮಧ್ಯದಲ್ಲಿಯೂ, ವೇದನೆಗಳ ಮಧ್ಯದಲ್ಲಿ ಅವರು ಕರ್ತನೆ ನಿನ್ನಲ್ಲಿ ಮಾತ್ರ ಹತ್ತುಕೊಳ್ಳುವಂತೆ, ನಿನ್ನಲ್ಲಿ ಮಾತ್ರ ಆಶ್ರಯಿಸುವ ಹಾಗೆ ಕರ್ತನೆ ನಿನ್ನ ಕೃಪೆ ಮಾಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.